ಇನ್ನು ಫಿಶ್ ಮೀಲ್, ಇದು ಫಿಶ್ ಮೀಲ್. ಇದು ಫಿಶ್ ಮೀಲ್ ಏನು ಮಾಡ್ತೈತ್ರಿ ಅಂತಂದ್ರೆ, ನಮಸ್ಕಾರ ಸ್ನೇಹಿತರೆ. ಇವತ್ತು ಒಬ್ಬ ಮನುಷ್ಯ ಆರೋಗ್ಯದಿಂದ ಇರಬೇಕು ಮತ್ತು ಸದೃಢ ಮೈಕಟ್ಟನ್ನು ಹೊಂದಿರಬೇಕು. ಅದಕ್ಕೆ ಬೇಕಾದಂಥ ಆಹಾರ ಪದ್ಧತಿಯನ್ನು ಮನುಷ್ಯ ಅಳವಡಿಸ್ಕೊತಾನೆ. ಮುಖ್ಯವಾಗಿ ಪ್ರೋಟೀನು, ವಿಟಮಿನು, ಮಿನರಲ್ಲು, ಕ್ಯಾಲ್ಸಿಯಮ್ಮು ಈ ರೀತಿಯಾದಂಥ ಕಂಟೆಂಟ್ಗಳು ಬೇಕಾಗ್ತಾವೆ. ನಾವು ದಿನನಿತ್ಯ ಒಂದು ಆಹಾರ ತಿನ್ನಂಗಿಲ್ಲ. ನಮಗೆ ಯಾವ್ಯಾವ ಪ್ರೋಟೀನ್ ಬೇಕು, ಮಿನರಲ್ಸ್ ಬೇಕು, ವಿಟಮಿನ್ಸ್ ಬೇಕು, ಆ ರೀತಿ ಆಹಾರವನ್ನು ಅಳವಡಿಸ್ಕೊಳ್ತೀವಿ. ಯಾಕೆ? ಆರೋಗ್ಯಕ್ಕಾಗಿ ಅಥವಾ ಸದೃಢ ಮೈಕಟ್ಟಕ್ಕಾಗಿ. ನಾವು ಎಲ್ಲ ರೀತಿಯಾದಂಥ ಆಹಾರವನ್ನು ಸರ್ವ ಋತುಮಾನಕ್ಕೆ ತಕ್ಕಂಗೆ ಏನಪ್ಪ ಅಂತಂದ್ರೆ ಬದಲಾಯಿಸಿ ಆಹಾರವನ್ನು ತಿಂತಿರ್ತೀವಿ. ಅದೇ ರೀತಿ ನಾವು ಗಿಡಗಳಿಗೆ ಈ ರೀತಿಯಾದಂಥ ವಿಚಾರವನ್ನು ನಾವು ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ? ಯಾರೋ ಒಬ್ರು ಹೇಳ್ತಾರೆ ಒಂದು ಸಗಣಿ ಗೊಬ್ಬರ ಹಾಕ್ರಿ, ಕಂಟಿನ್ಯೂಸ್ ಸಗಣಿ ಗೊಬ್ಬರ ಹಾಕೋತ ಹೋಗ್ತೀವಿ. ಅಥವಾ ಯಾರೋ ಒಬ್ರು ಹೇಳ್ತಾರೋ ವರ್ಮಿ ಕಂಪೋಸ್ಟನ್ನು ಹಾಕ್ರಿ, ಅದನ್ನು ಒಂದು ವರ್ಮಿ ಕಂಪೋಸ್ಟನ್ನು ಹಾಕೋತ ಹೋಗಿಬಿಡ್ತೀವಿ. ಅದರೊಳಗೆ ಬೇಕಾದಂಥ ಏನೊಂದು ನ್ಯೂಟ್ರಿಷನ್ಸ್ ಗಿಡಗಳಿಗೆ ಸಿಗಂಗಿಲ್ಲ. ನಾವು ಗಿಡ ಬೆಳಿಲತ್ತೈತಿ ಅಂತೀವಿ, ಬಟ್ ಹೂವು ಹಣ್ಣು ಕೊಡುವತ್ತ ಹೇಳ್ತೀವಿ. ಯಾಕೆ? ರೀಸನ್ ಏನು? ಅದಕ್ಕೆ ಹಂತವಾಗಿ ನಾವು ಯಾವ ರೀತಿ ನ್ಯೂಟ್ರಿಷನ್ ಕೊಡ್ಬೇಕಾಕತ್ತಿ, ಹೂ ಬಿಡುವತ್ನಾಗ ಏನು ನ್ಯೂಟ್ರಿಷನ್ ಕೊಡಬೇಕು, ಗಿಡ ಬೆಳಿಲಿಲ್ಲ ಅಂದ್ರೆ ಬೆಳಿಲಕ್ಕೆ ಏನು ನಾವು ನ್ಯೂಟ್ರಿಷನ್ ಕೊಡಬೇಕು, ಈ ಎಲ್ಲ ಮಾದರಿಯ ಒಂದು ಏನಪ್ಪ ಅಂತಂದ್ರೆ ಮಿಕ್ಸ್ ಫರ್ಟಿಲೈಸರ್ ಅಂತಕ್ಕಂಥ ಒಂದು ವಿಶೇಷ ಟಾಪಿಕ್ಕನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೇನು, ಆ ಸಾಮಗ್ರಿಗಳ ಮಿಶ್ರಣನ ಹೇಗೆ ಮಾಡ್ಕೋಬೇಕು, ಮುಂದೆ ಗಿಡಗಳಿಗೆ ಎಷ್ಟು ಪ್ರಮಾಣನ ನೀಡಬೇಕು. ಈಗ ನಾವು ಒಂದು ಸ್ಪೆಷಲ್ ಟೆಕ್ನಿಕನ್ನು ಯೂಸ್ ಮಾಡ್ಕೋಬೇಕಾಕತಿ. ಅದಕ್ಕೆ ಒಂದು ಮಿಕ್ಸ್ ಫರ್ಟಿಲೈಸರನ್ನು ತಯಾರು ಮಾಡ್ಕೋಬೇಕಾಕತಿ. ಇಲ್ಲಿ ನೋಡ್ರಿ, ಇಲ್ಲಿ ಮೊದಲೇದಾಗಿ ನಾವು ವರ್ಮಿ ಕಂಪೋಸ್ಟನ್ನು ತಗೋಬೇಕಾಕತಿ. ಈ ವರ್ಮಿ ಕಂಪೋಸ್ಟ್ ಸುಮಾರು 4 kg ಇರಬೇಕು. ಇನ್ನು ಅದೇ ರೀತಿ ಲೀಫ್ ಕಂಪೋಸ್ಟ್ ಇದು 2.5 - 3 kg ನಾವು ತಗೋಬೇಕು. ಇನ್ನು ನೀಮ್ ಪೌಡ್ರ್ ಅಂದ್ರೆ ಈ ಬೇವಿನ ಹಿಂಡಿ ಅಂತ ಕರಿತೀವಲ್ಲ ಅದರದ್ದು ಪೌಡ್ರ, ಇದೊಂದು 1 kg. ಇನ್ನು ಫಿಶ್ ಮೀಲ್ ತಗೋಬೇಕು ನಾವು. ಈ ಫಿಶ್ ಮೀಲನ್ನು 800 ಗ್ರಾಮ್ ತಗೋಬೇಕು. ಇನ್ನು ಆರ್ಗ್ಯಾನಿಕ್ ಪೊಟ್ಯಾಶ್, ಈ ಪೊಟ್ಯಾಶನ್ನು ಸಹಿತ ಏನಪ್ಪ ಅಂತಂದ್ರೆ ನಾವು 400 ಗ್ರಾಮ್ ತಗೋಬೇಕು. ಇನ್ನು ಬೋನ್ ಮೀಲ್ ಇದನ್ನು 800 ಗ್ರಾಮ್ ತಗೋಬೇಕು. ಇನ್ನು ಸೀವಿಡ್, ಈ ಸೀವಿಡನ್ನು ಸಹಿತ ಏನಪ್ಪ ಅಂತಂದ್ರೆ ಒಂದು 400 ಗ್ರಾಮ್ ತಗೋಬೇಕು. ಇನ್ನು ಇದು ಟಾಟಾ ಧ್ರುವಿ ಗೋಲ್ಡ್ ಅವ್ರದ್ದು, ಟಾಟಾ ಕಂಪ್ನಿಯವ್ರು ಬರುತ್ತೆ, ಟಾಟಾ ಸ್ಟೀಲ್ ಧ್ರುವಿ ಗೋಲ್ಡ್. ಇದ್ರೊಳಗೆ ಎಲ್ಲ ಏನಪ್ಪ ಅಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ತೈತಿ, ಕ್ಯಾಲ್ಸಿಯಮ್ಮ, ಜಿಂಕ, ಸಲ್ಫೇಟ ಎಲ್ಲ ಇರ್ತೈತಿ, ಮಿಕ್ಸ್ ಇರ್ತೈತಿ. ಇದನ್ನು ತಗೋಬೇಕು. ಇಷ್ಟೆಲ್ಲ ತೊಗೊಂಡು ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದು 4 kg ವರ್ಮಿ ಕಂಪೋಸ್ಟ್ ಇದ್ರೊಳಗೆ ಹಾಕ್ಯವ್ರಿ. ಈ ವರ್ಮಿ ಕಂಪೋಸ್ಟ್ದೊಳಗೆ ನೈಟ್ರೋಜನ್, ಫಾಸ್ಫರಸ, ಪೊಟ್ಯಾಶ ಮುಂದೆ ಸೂಕ್ಷ್ಮ ಜೀವಿಗಳಿಗೆ ಏನು ಒಂದು ಪೋಷಕಾಂಶಗಳು ಬೇಕಲ್ಲ ಆ ಪೋಷಕಾಂಶಗಳು ಇರ್ತೈತಿ. ಇನ್ನು ಅದೇ ರೀತಿ ಒಂದು 2.5 - 3 kg ಲೀಫ್ ಕಾಂಪೋಸ್ಟ್. ಈ ಲೀಫ್ ಕಾಂಪೋಸ್ಟನ್ನು ಸಹಿತ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಒಣ ಎಲೆಗಳಿಂದ ತಯಾರು ಮಾಡಿದ್ದು. ಈ ಹಿಂದಕ್ಕೆ ಇದ್ರ ಬಗ್ಗೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ನನ್ನ ಚಾನಲ್ ಒಳಗೆ ವಿಡಿಯೋ ಹಾಕೀನಿ, ಅದನ್ನು ನೋಡ್ರಿ. ಇದಾಗ ಗಿಡಗಳಿಗೆ ಏನು ಮಾಡ್ತೈತೆ ಅಂತಂದ್ರೆ ನಿಧಾನವಾಗಿ ಎಲ್ಲ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತೈತೆ ಅದು. ಅದಕ್ಕೆ ಈ ಲೀಫ್ ಕಾಂಪೋಸ್ಟು ಬಹಳಷ್ಟು ಮುಖ್ಯವಾಗಿ ಬೇಕಾಗ್ತೈತೆ ನಮಗೆ. ಇನ್ನು ಅದೇ ರೀತಿ ಬೇವಿನ ಹಿಂಡಿ ಅಥವಾ ಬೇವಿನ ಪುಡಿ, ಈ ಪುಡಿಯನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಮಣ್ಣಿನೊಳಗೆ ಹಾನಿಕಾರಕ ಕೀಟಗಳಾಗಬಾರ್ದು. ಇದನ್ನು ಸುಮಾರು 1 kg ಯೂಸ್ ಮಾಡ್ತೀವಿ ನಾವು. ಇನ್ನು ಫಿಶ್ ಮೀಲ್, ಇದು ಫಿಶ್ ಮೀಲ್. ಇದು ಫಿಶ್ ಮೀಲ್ ಏನು ಮಾಡ್ತೈತ್ರಿ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ನ, ಮುಂದೆ ಫಾಸ್ಫರಸ್ ಇದು ಗಿಡಗಳಿಗೆ ಕೊಡ್ತೈತಿ, ಮುಂದೆ ಗಿಡಗಳ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ. ಇನ್ನು ಅದೇ ರೀತಿ ಹೊಸ ಚಿಗುರುಗಳು ಬರ್ತಾವೆ, ಹೊಸ ಎಲೆಗಳು ಬರ್ತಾವೆ. ಇದನ್ನು ನಾವು ಸುಮಾರು ಏನಪ್ಪ ಅಂತಂದ್ರೆ 800 ಗ್ರಾಮ್ ಹಾಕೋಬೇಕು. ಇನ್ನು ಅದೇ ರೀತಿ ಬೋನ್ ಮೀಲ್, ಇದನ್ನು ಸಹಿತ ಏನಪ್ಪ ಅಂತಂದ್ರೆ ಒಂದು 800 ಗ್ರಾಮ್ ಹಾಕೋಬೇಕು. ಈ ಬೋನ್ ಮೀಲ್ ಏನು ಮಾಡ್ತೈತ್ರಿ ಅಂತಂದ್ರೆ ಫಾಸ್ಫರಸ್, ಕ್ಯಾಲ್ಸಿಯಂ ಇವೆಲ್ಲ ಬೇರುಗಳಿಗೆ ಹೋಗಿ ಮುಟ್ಟಿಸ್ತೈತಿ. ಇದರಿಂದ ಹೂ ಬಿಡೋದು, ಮುಂದೆ ಹೂ ಬಿಟ್ಟಂತಹ ಅವುಗಳನ್ನು ಹಣ್ಣಾಗಿ ಸೆಟ್ ಮಾಡ್ತೈತಿ.
ಈ ಸೆಟ್ ಮಾಡೋದ್ರಿಂದ ಏನಾಕತ್ರಿ ಅಂತಂದ್ರೆ ಹೂ ಉದುರಂಗಿಲ್ಲ, ಹಣ್ಣು ಉದುರಂಗಿಲ್ಲ. ಇನ್ನು ಆರ್ಗ್ಯಾನಿಕ್ ಪೊಟ್ಯಾಶ್, ಈ ಪೊಟ್ಯಾಷನ್ನು 200 ಗ್ರಾಮನ್ನು ಹಾಕಬೇಕು. ಈ 200 ಗ್ರಾಮ್ ಪೊಟ್ಯಾಶ್ ಏನು ಮಾಡ್ತೈತಿ ಅಂತಂದ್ರೆ ಹಣ್ಣಿನ ಗಾತ್ರ ಮತ್ತು ಬಣ್ಣ ಸಿಹಿಯನ್ನು ಹೆಚ್ಚು ಮಾಡ್ತೈತಿ. ಮುಂದೆ ಹಣ್ಣಿನ ಒಂದು ಗುಣಮಟ್ಟವನ್ನು ಹೆಚ್ಚು ಮಾಡ್ತೈತಿ. ಇನ್ನು ಎಲ್ಲ ರೀತಿಯ ತಾಪಮಾನದ ಒತ್ತಡವನ್ನು ತಡ್ಕೊಳಕ್ಕೆ ಇದು ಶಕ್ತಿಯನ್ನು ಕೊಡ್ತೈತಿ. ಇನ್ನು ಟಾಟಾ ಧ್ರುವಿ ಗೋಲ್ಡ್ ಇದೊಂಥರ ಮೈಕ್ರೋ ನ್ಯೂಟ್ರಿಯೆಂಟ್. ಇದು ಈ ಟಾಟಾ ಧ್ರುವಿ ಗೋಲ್ಡ್ ಏನು ಮಾಡ್ತೈತಿ ಅಂತಂದ್ರೆ ಹಣ್ಣಿನ ಗಿಡಗಳಿಗೆ ಬೇಕಾದಂಥ ಕಬ್ಬಿಣ, ಜಿಂಕ, ಮ್ಯಾಗ್ನೀಷಿಯಮ ಈ ಮುಂತಾದ ಪೋಷಕಾಂಶಗಳನ್ನು ಏನು ಮಾಡ್ತೈತಿ ಇದು ಕೊಡ್ತೈತಿ. ಇನ್ನು ನಾವು ಸೀವಿಡ್ ಗ್ರ್ಯಾನ್ಯುವಲ್ಸ್ ಇವು ನೋಡ್ಬೋದು. ಇದೇನಪ್ಪ ಅಂತಂದ್ರೆ ಸಮುದ್ರದ ಒಂದು ಇದರದಿಂದ ಪೋಷಕಾಂಶಗಳನ್ನು ತಯಾರು ಮಾಡಿರ್ತಾರೆ. ಈ ಗ್ರ್ಯಾನ್ಯುವಲ್ಸ್ ಏನು ಮಾಡ್ತೈತಿ ಅಂದ್ರೆ ನೈಸರ್ಗಿಕವಾಗಿ ಬೆಳವಣಿಗೆಗೆ ಉತ್ತೇಜನವನ್ನು ಕೊಡ್ತೈತಿ. ಮುಂದೆ ಹೂ ಮತ್ತು ಹಣ್ಣಿನ ಸಂಖ್ಯೆಯನ್ನು ಹೆಚ್ಚು ಮಾಡ್ತೈತಿ. ಇವುಗಳನ್ನೆಲ್ಲ ಏನು ಮಾಡ್ಬೇಕ್ರಿ ಅಂತಂದ್ರೆ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಕಲಿಸಿ ಒಂದು ಡಬ್ಬಿ ಒಳಗೆ ಸಂಗ್ರಹ ಮಾಡಬೇಕು. ನೋಡ್ರಿ ಸ್ನೇಹಿತರೆ, ಈಗ ನಾವು 10 kg ಒಂದು ಮಿಕ್ಸ್ ಫರ್ಟಿಲೈಸರನ್ನು ತಯಾರು ಮಾಡ್ಕೊಂಡಿವಿ. ಇನ್ನು ನಮ್ಮಲ್ಲಿ ಇರ್ತಕ್ಕಂಥ 12 ಇಂಚಿನಿಂದ 18 ಇಂಚಿನ ಒಂದು ಗಿಡಗಳ ಪಾಟಕ್ಕೆ ನಾವು ಸರಿಸುಮಾರು 150ರಿಂದ 200 ಗ್ರಾಮ್ ತನಕ ಕೊಡ್ಬೋದು. ಆದರೆ ನನ್ನ ಕಡೆ ಹೆಚ್ಚು ಏನಪ್ಪ ಅಂತಂದ್ರೆ 12 ಇಂಚಿನಿಂದ 15 ಇಂಚಿನ ಪಾಟ್ ಅದಾವು. ಅದಕ್ಕೆ ನಾನು ಇಷ್ಟು ಪ್ರಮಾಣದಾಗ ಒಂದು ಗಿಡಕ್ಕೆ ಈ ಫರ್ಟಿಲೈಸರನ್ನು ಕೊಡ್ತೀನಿ. ಸ್ನೇಹಿತರೆ, ಇದು ರಾಮರಂಗನ್ ಆರೆಂಜ್ ಅಂತೇಳಿ ಇದಕ್ಕೆ ಸಾಕಷ್ಟು ಆರೆಂಜ್ಗಳು ಈಗ ಹಣ್ಣಾಗತ್ತವ ನೋಡತ್ತೀರಿ. ಇದಕ್ಕೆ 12 ಇಂಚಿಂದ ಜಿಯೋ ಫ್ಯಾಬ್ರಿಕ್ ಗ್ರೋ ಬ್ಯಾಗ್ ಐತಿ. ನಾವು ಮೊದಲಿಗೆ ಏನು ಮಾಡ್ಕೋಬೇಕ್ರಿ ಅಂತಂದ್ರೆ ಒಂದು ಸ್ವಲ್ಪ ಈ ರೀತಿ ಗಿಡದ ಸುತ್ತಮುತ್ತ ಡೈರೆಕ್ಟ್ ಬಡ್ಡಿಗೆ ಗಿಡದ ಕಾಂಡದ ಹತ್ರ ಹಾಕಂಗಿಲ್ಲ, ಸೈಡ್ ಈ ರೀತಿ ರೌಂಡಾಗಿ ಈ ಫರ್ಟಿಲೈಸರನ್ನು ಹಾಕಬೇಕು. ಅದೇ ರೀತಿ ಇದೊಂದು ಬಾರಾಮಸಿ ನಿಂಬು ವೆರೈಟಿ. ಅದು ಭಾಳಷ್ಟು ಹಣ್ಣುಗಳಾಗ್ಯಾವ. ಇದಕ್ಕೂ ಸಹಿತ ಏನಪ್ಪ ಅಂತಂದ್ರೆ ಈ ರೀತಿಯಾದಂಥ ಫರ್ಟಿಲೈಸರನ್ನು ಹಾಕೊಳ್ಳೋದ ನಂತರ ಏನಪ್ಪ ಅಂತಂದ್ರೆ ಯಾವುದೂ ಹಣ್ಣುಗಳು ಉದುರಂಗಿಲ್ಲ. ಇದಕ್ಕೆ ಎಲ್ಲ ಹಣ್ಣುಗಳು ಏನಪ್ಪ ಅಂತಂದ್ರೆ ಸರಿಯಾಗಿ ಪಕ್ವ ಹೋಕ್ಕಾವು. ಇನ್ನು 1 ಎಕರೆಕಾದ್ರೆ ಎಷ್ಟು ಪ್ರಮಾಣ ಮಾಡ್ಬೋದು? 1 ಎಕರೆಕಾದ್ರೆ ಭಾಳಷ್ಟು ಅಂದ್ರೆ ಒಂದು 500 kg ಅಷ್ಟು ಮಾಡ್ಕೋಬೇಕಾಕತಿ. ಗಿಡದ ಪ್ರಮಾಣ ಮೇಲೆ ಹೋಗ್ತೈತಿ. ಇನ್ನು ಇದೇ ದೊಡ್ಡ ಗಿಡ ಇತ್ತು ಅಂತಂದ್ರೆ ನಾವು 200ರಿಂದ 250 ಗ್ರಾಮ ಏನಪ್ಪ ಅಂತಂದ್ರೆ ಈ ರೀತಿ ಫರ್ಟಿಲೈಸರ್ ಹಾಕೋಬೇಕಾಕತಿ. ಇನ್ನು ಭಾಳಷ್ಟು ದೊಡ್ಡದು ಮರ ಆಗಿತ್ತಪ್ಪ ಅಂತಂದ್ರೆ 500 ಗ್ರಾಮ್ವರೆಗೆ ಅದರ ಸುತ್ತಮುತ್ತ ಫರ್ಟಿಲೈಸರ್ ಹಾಕ್ಬೇಕಾಕತಿ. ಅದಕ್ಕೆ ಈ ರೀತಿ ಫರ್ಟಿಲೈಸರ್ ಹಾಕೊಂಡ ಗಿಡಗಳಿಗೆ ಉತ್ತಮವಾದಂಥ ಪೋಷಕಾಂಶಗಳನ್ನು ನಾವು ಕೊಡ್ಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಹಸಿರೇ ಉಸಿರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ, ಧನ್ಯವಾದಗಳು.